ನಿಮ್ಮ ಹೃದಯವನ್ನು ಕೇಳಿ. ಅದು ಮುಂಚೆಯೇ ಒಂದು ಎಚ್ಚರಿಕೆ ಕೊಡುತ್ತೆ. ನಿಮಗೆ ಸ್ವಲ್ಪ ಮೆಟ್ಲು ಹತ್ತಿದಾಗ, ಇಲ್ಲ ಸ್ವಲ್ಪ ಏನಾದರೂ ನಡೆದಾಗ, ಇಲ್ಲ ಏನಾದರೂ ಭಾರ ಎತ್ತಿದ್ರೆ ಎದೆ ನೋವು ಬರ್ತಾ ಇದೆ ಅಂದರೆ ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಯಾಕಂದರೆ ನಮ್ಮ ಹಾರ್ಟು ನನಗೆ ಸರಿಯಾಗಿ ರಕ್ತ ಸಿಗ್ತಿಲ್ಲ ಅಂತ ಕೂಗ್ತಿರೋ ಒಂದು ಎಚ್ಚರಿಕೆ ಸಿಂಬಲ್ ಇದು. ಏನಾಗುತ್ತೆ ಅಂದರೆ ನೀವು ಕೆಲಸ ಮಾಡಿದಾಗ ನಿಮ್ಮ ಹಾರ್ಟಿಗೆ ಜಾಸ್ತಿ ಆಕ್ಸಿಜನ್ ಬೇಕಾಗುತ್ತೆ. ಅದಕ್ಕೆ ಹೃದಯದ ರಕ್ತನಾಳಗಳಿರ್ತಾವಲ್ಲ, ಅದರಲ್ಲಿ ಏನಾದರೂ ಕೊಬ್ಬು ಜಾಸ್ತಿ ತುಂಬಿಕೊಂಡಿದ್ರೆ ಹೃದಯಕ್ಕೆ ರಕ್ತ ಸರಿಯಾಗಿ ಸಿಗದೇ ಇದ್ದಾಗ ಹಾರ್ಟ್ ಒಂದು ಸಿಂಬಲ್ ಕೊಡುತ್ತೆ. ಅದೇ ಏನು ಗೊತ್ತಾ? ಎದೆ ನೋವು ಮತ್ತು ಎದೆ ಬಿಗಿತ. ಸೊ ಈ 3 ಸಿಂಪ್ಟಮ್ಸ್ ಇದ್ದರೆ ನೀವು ಯಾವತ್ತೂ ತುಂಬ ಹುಷಾರಾಗಿರಬೇಕು. ಎದೆ ಮಧ್ಯಭಾಗದಲ್ಲಿ ಯಾರೋ ಏನೋ ಕಲ್ಲಿಟ್ಟಿದ್ದಾರೇನೋ ಅಂತ, ಅಂದರೆ ಅಷ್ಟು ಭಾರ ಅನಿಸ್ತಿದೆ ಅಂದರೆ, ಮತ್ತು ನೋವು ಎಡಗೈ ಕುತ್ತಿಗೆ ಅಥವಾ ಎಡಗೈ ದವಡೆಗೆ ಏನಾದರೂ ಸ್ಪ್ರೆಡ್ ಆಗ್ತಿದ್ರೆ, ಮತ್ತು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೂ ನಿಮ್ಮ ನೋವು ಕಡಿಮೆ ಆಗ್ತಾ ಇಲ್ಲ ಅಂತ ಅಂದರೆ, ನೀವು ಬೇರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದೇನೆ ಬೇಗ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕು. ಡಾಕ್ಟ್ರೂ ಹಾರ್ಟಿನ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕು. ಹಾರ್ಟ್ ಅಟ್ಯಾಕ್ ಏನಿರುತ್ತಲ್ವಾ, ಅದರದ್ದು ಆರಂಭಿಕ ಲಕ್ಷಣ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಈ ಟೈಮಲ್ಲಿ ನೀವು ನನಗೆ ಎದೆ ನೋವು ಬರ್ತಿದೆ ಅಂತ ಗೂಗಲ್ ನೋಡೋದು, ಯೂಟ್ಯೂಬ್ ನೋಡೋದು, ಅಥವಾ ಏನಾದರೂ ಮನೆ ಮದ್ದು ತೊಗೊತ ಹೋದರೆ ನೀವು ಬದುಕಲ್ಲ. ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಈ ವಿಡಿಯೋ ನೋಡಿದ್ಮೇಲೆ ಮೆಟ್ಲು ಹತ್ತುವಾಗ ಎದೆ ಭಾರ ಏನಾದರೂ ಅನಿಸ್ತಾ ಇದೆ ಅಂದರೆ ಸುಸ್ತಿರ್ಬೋದು ಅಂತ ನೀವು ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹೃದಯವನ್ನು ಕೇಳಿ. ಅದು ಮುಂಚೆಯೇ ಒಂದು ಎಚ್ಚರಿಕೆ ಕೊಡುತ್ತೆ. ಮತ್ತು ಇವೆಲ್ಲ ಸಿಂಪ್ಟಮ್ಸ್ ಬಂದಾಗ ಎದೆ ನೋವಿದೆ ಅಂತ ನೀವು ECG ಮಾಡಿಸಿದಾಗ ECG ನಾರ್ಮಲ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಿಮ್ಮ ಹಾರ್ಟು ಪ್ರೆಷರ್ ಕೊಟ್ಟಾಗ, ಅಂದರೆ ಅದಕ್ಕೆ ಏನಾದರೂ ಕೆಲಸ ಕೊಟ್ಟಾಗ ನೋವು ಬರುತ್ತೆ. ಸೊ ECG ಮಾಡುವಾಗ ನೀವು ಮಲ್ಕೊಂಡಿರ್ತೀರ, ಆವಾಗ ECG ನಾರ್ಮಲ್ ಆಗಿ ತೋರಿಸೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಅಂತ ಒಂದು TMT ಟೆಸ್ಟ್ ಅಂತ ಇದೆ, ಟ್ರೆಡ್ಮಿಲ್ ಟೆಸ್ಟ್ ಅಂತ. ಆ ಟ್ರೆಡ್ಮಿಲ್ ಟೆಸ್ಟಲ್ಲಿ ಗೊತ್ತಾಗುತ್ತೆ ನಿಮ್ಮ ಹಾರ್ಟ್ ಮೇಲೆ ಪ್ರೆಷರ್ ಕೊಟ್ಟಾಗ ಹಾರ್ಟ್ ಯಾವ ಥರ ಕೆಲಸ ಮಾಡುತ್ತೆ ಅಂತ. ಈ ರೀತಿ ಕಂಟೆಂಟ್ಗೆ ನನ್ನ ಪೇಜ್ ಫಾಲೋ ಮಾಡಿ. ಧನ್ಯವಾದ.